ವಿಜ್ಞಾನ ಕೇಂದ್ರ ಚಾಮರಾಜನಗರದಲ್ಲಿ ಕೃಷಿ ಹವಾಮಾನ ಘಟಕ ಅಂತಕ್ಕಂಥದ್ದು ಕಳೆದ 1 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಿದೆ. ಈ ಘಟಕದ ಪ್ರಮುಖವಾದಂತಹ ಕಾರ್ಯ ಅಂತಂದ್ರೆ ಮುಂದೆ ಆಗ್ತಕ್ಕಂತಹ ಹವಾಮಾನ ವೈಪರೀತ್ಯ ಅಂದ್ರೆ ಹವಾಮಾನ ಬದಲಾವಣೆ ಅದುಗಳನ್ನ ಕನಿಷ್ಠ 1 ವಾರದ ಮುಂಚೆನೆ ಅದು ಅವರು ರೈತರಿಗೆ ಸೂಕ್ತವಾಗಿ ತಿಳಿಸ್ಕೊಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರು 1 ವರ್ಷದಿಂದ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈಗ ನಮ್ಮ ಕೇಂದ್ರದಲ್ಲೇ ನಾವೇನು ಬಾಳೆ ಬೆಳೆದಿದ್ದೀವಿ ಇದಕ್ಕೆ ಅವರೊಂದು ಪ್ರೊಡಿಕ್ಷನ್ ಕೊಟ್ಟರು. ಮುಂದಿನ ಒಂದು ವಾರ 10 ದಿನಗಳ ಕಾಲ ಸ್ವಲ್ಪ ಮಳೆ ಜಾಸ್ತಿ ಆಗ್ತದೆ, ಜೊತೆಗೆ ಗಾಳಿ ಜಾಸ್ತಿ ಇರುತ್ತೆ ಅಂತ. ಈಗಲೂ ಸಹಿತ ಗಾಳಿ ಜಾಸ್ತಿ ಇದೆ. ಸೊ ಅದಕ್ಕಾಗಿ ನಾವು ಇಲ್ಲಿ ನಮ್ಮಲ್ಲಿ ಬಾಳೆಗೆ ಏನು ಗೊನೆಗಳು ಬಂದಿದ್ದಾವೆ ಅದಕ್ಕೆ ಈ ಥರ ನಾವು ಟ್ರೋಪಿಂಗ್ ಅಂತ ಹೇಳ್ತೀವಿ, ಇದಕ್ಕೆ ಆಧಾರವನ್ನು ಕೊಡ್ತಕ್ಕಂಥದ್ದು ಅದನ್ನ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಇಲ್ಲೇನಾಯ್ತು ಅಂತಂದ್ರೆ ನಮಗೆ ಗೊನೆಗಳು ಬಾಗಿ ಅಥವಾ ಇದು ಗಿಡಗಳು ಮುರಿದು ಹೋಗ್ತಕ್ಕಂಥದ್ದು ಇದು ಅವಾಯ್ಡ್ ಆಗಿದೆ. ಸೊ ಇದೇ ತರ ಈ ತಂತ್ರಜ್ಞಾನವನ್ನ ಇವರ ಸಲಹೆ ಮೇರೆಗೆ ರೈತರು ಕೂಡ ಅಳವಡಿಸ್ಕೊಂಡು ಆಗ್ತಕ್ಕಂಥ ನಷ್ಟವನ್ನ ತಪ್ಪಿಸ್ಕೋಬೇಕು ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ.